ನಮಸ್ಕಾರ ಸ್ನೇಹಿತರೆ, ಇಂದ್ರ ಟಿವಿಗೆ ಮರಳಿ ಸ್ವಾಗತ. ಇಂದು ನಾನು ವಿವೋನಿಂದ ಇತ್ತೀಚೆಗೆ ಬಿಡುಗಡೆಯಾದ ವಿವೋ T2 Pro 5Gಯ ಬಗ್ಗೆ ನಿಮಗೆ ತಿಳಿಸಲಿದ್ದೇನೆ. ಈ ಫೋನ್ ಕೆಲವು ಅದ್ಭುತ ವೈಶಿಷ್ಟ್ಯಗಳು ಮತ್ತು ವಿಶೇಷಣಗಳನ್ನು ಹೊಂದಿದ್ದು, ಶಕ್ತಿಯುತ ಮತ್ತು ಕೈಗೆಟುಕುವ 5G ಸ್ಮಾರ್ಟ್ಫೋನ್ಗಾಗಿ ಹುಡುಕುತ್ತಿರುವ ಯಾರಿಗಾದರೂ ಉತ್ತಮ ಆಯ್ಕೆಯಾಗಿದೆ. ಮತ್ತೇಕೆ ತಡ, ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲಿಗೆ ಡಿಸ್ಪ್ಲೇಯ ಬಗ್ಗೆ ಮಾತನಾಡೋಣ. ವಿವೋ T2 Pro 5G 6.78 ಇಂಚಿನ ಫುಲ್ HD ಪ್ಲಸ್ 3D ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇಯನ್ನು ಹೊಂದಿದೆ. ಈ ಡಿಸ್ಪ್ಲೇ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಮತ್ತು HDR10+ ಬೆಂಬಲವನ್ನು ಹೊಂದಿದೆ. ಅಂದರೆ ನೀವು ಈ ಫೋನ್ನಲ್ಲಿ ನಯವಾದ ಮತ್ತು ಎದ್ದುಕಾಣುವ ದೃಶ್ಯಗಳನ್ನು ಆನಂದಿಸಬಹುದು. ಡಿಸ್ಪ್ಲೇ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5ರ ರಕ್ಷಣೆಯನ್ನು ಸಹ ಹೊಂದಿದೆ. ಇದು ಗೀರುಗಳು ಮತ್ತು ಹನಿಗಳಿಗೆ ನಿರೋಧಕವಾಗಿದೆ. ಈಗ ಪ್ರೊಸೆಸರ್ನ ಬಗ್ಗೆ ಮಾತನಾಡೋಣ. ವಿವೋ T2 Pro 5G ಮೀಡಿಯಾಟೆಕ್ ಡೈಮೆನ್ಸಿಟಿ 7200 ಆಕ್ಟಾಕೋರ್ ಪ್ರೊಸೆಸರ್ನಿಂದ ಚಾಲಿತವಾಗಿದೆ. ಇದು ಮಾರುಕಟ್ಟೆಯಲ್ಲಿನ ಅತ್ಯಂತ ಶಕ್ತಿಶಾಲಿ ಪ್ರೊಸೆಸರ್ಗಳಲ್ಲಿ ಒಂದಾಗಿದೆ. ಈ ಪ್ರೊಸೆಸರ್ 4 2.8 GHz ಕಾರ್ಟೆಕ್ಸ್ A78 ಕೋರ್ಗಳನ್ನು ಮತ್ತು 4 2.0 GHz ಕಾರ್ಟೆಕ್ಸ್ A55 ಕೋರ್ಗಳನ್ನು ಹೊಂದಿದೆ. ಇದು ನೀವು ಎಸೆಯುವ ಯಾವುದೇ ಕಾರ್ಯ ಅಥವಾ ಆಟವನ್ನು ನಿಭಾಯಿಸಬಲ್ಲದು. ಪ್ರೊಸೆಸರ್ ಮಾಲಿ G68 MC4 GPU ಅನ್ನು ಸಹ ಹೊಂದಿದೆ. ಇದು ಅತ್ಯುತ್ತಮ ಗ್ರಾಫಿಕ್ಸ್ ಕಾರ್ಯಕ್ಷಮತೆಯನ್ನು ನೀಡುತ್ತದೆ. ವಿವೋ T2 Pro 5G 7 ಲಕ್ಷಕ್ಕೂ ಹೆಚ್ಚು ಅಂತುತು ಸ್ಕೋರನ್ನು ಹೊಂದಿದೆ. ಇದು ಈ ಫೋನ್ ಎಷ್ಟು ವೇಗವಾಗಿ ಮತ್ತು ಮೃದುವಾಗಿದೆ ಎಂಬುದನ್ನು ತೋರಿಸುತ್ತದೆ. ವಿವೋ T2 Pro 5G ಸಾಕಷ್ಟು ಮೆಮೊರಿ ಮತ್ತು ಸ್ಟೋರೇಜ್ ಆಯ್ಕೆಗಳನ್ನು ಹೊಂದಿದೆ. ಇದು 8GB LPDDR5 ರ್ಯಾಮ್ನೊಂದಿಗೆ ಬರುತ್ತದೆ. ಇದು ಸುಗಮ, ಬಹುಕಾರ್ಯಕ ಮತ್ತು ಕಾರ್ಯಕ್ಷಮತೆಯನ್ನು ಖಚಿತಪಡಿಸುತ್ತದೆ. ಇದು 128GB ಅಥವಾ 256GB UFS 3.1 ಸಂಗ್ರಹಣೆಯನ್ನು ಹೊಂದಿದೆ. ಇದು ನಿಮ್ಮ ಎಲ್ಲ ಫೋಟೋಗಳು, ವಿಡಿಯೋಗಳು, ಅಪ್ಲಿಕೇಶನ್ಗಳು ಮತ್ತು ಆಟಗಳನ್ನು ಸಂಗ್ರಹಿಸಬಹುದು. ನಿಮಗೆ ಹೆಚ್ಚಿನ ಸಂಗ್ರಹಣೆ ಅಗತ್ಯವಿದ್ದರೆ ನೀವು ಅದನ್ನು ಮೈಕ್ರೋ SD ಕಾರ್ಡ್ ಮೂಲಕ 1 TBವರೆಗೆ ವಿಸ್ತರಿಸಬಹುದಾಗಿದೆ. ಈಗ ಕ್ಯಾಮರಾದ ಬಗ್ಗೆ ತಿಳಿದುಕೊಳ್ಳೋಣ. ವಿವೋ T2 Pro 5G ಡ್ಯುಯಲ್ ಹಿಂಬದಿಯ ಕ್ಯಾಮರಾ ಸೆಟಪ್ ಅನ್ನು ಹೊಂದಿದೆ. ಇದು f1.79 ಅಪಾರ್ಚರ್ ಮತ್ತು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಜೊತೆಗೆ 64 MP ಮುಖ್ಯ ಕ್ಯಾಮರಾ ಮತ್ತು f2.4 ಅಪಾರ್ಚರ್ನೊಂದಿಗೆ 2 MP ಡೆಪ್ತ್ ಸೆನ್ಸಾರ್ ಕ್ಯಾಮರಾವನ್ನು ಒಳಗೊಂಡಿದೆ. ಮುಖ್ಯ ಕ್ಯಾಮರಾವು ಯಾವುದೇ ಬೆಳಕಿನ ಸ್ಥಿತಿಯಲ್ಲಿ ಬೆರಗುಗೊಳಿಸುವ ಫೋಟೋಗಳು ಮತ್ತು ವಿಡಿಯೋಗಳನ್ನು ಸೆರೆ ಹಿಡಿಯುತ್ತದೆ ಮತ್ತು ಡೆಪ್ತ್ ಸೆನ್ಸಾರ್ ಸುಂದರವಾದ ಬೊಕೆ ಎಫೆಕ್ಟ್ಗಳನ್ನು ರಚಿಸಬಲ್ಲದು. ವಿವೋ T2 Pro 5G 16 MP ಸೆಲ್ಫಿ ಕ್ಯಾಮರಾವನ್ನು ಹೊಂದಿದೆ. ಇದು f2.45 ಅಪರ್ಚರ್ ಅನ್ನು ಹೊಂದಿದೆ. ಇದು ಸ್ಪಷ್ಟ ಮತ್ತು ನೈಸರ್ಗಿಕ ಸೆಲ್ಫಿಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ವಿವೋ T2 Pro 5G ಆಂಡ್ರಾಯ್ಡ್ 13ನಲ್ಲಿ ಫನ್ಟಚ್ OS 13ನೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ಇದು ಆಂಡ್ರಾಯ್ಡ್ನ ಕಸ್ಟಮೈಸ್ ಮಾಡಿದ ಆವೃತ್ತಿಯಾಗಿದ್ದು, ಇದು ಬಹಳಷ್ಟು ವೈಶಿಷ್ಟ್ಯಗಳು ಮತ್ತು ಗ್ರಾಹಕೀಕರಣ ಆಯ್ಕೆಗಳನ್ನು ನೀಡುತ್ತದೆ. ನೀವು ಈ ಫೋನ್ನಲ್ಲಿ ಇತ್ತೀಚಿನ ಆಂಡ್ರಾಯ್ಡ್ ವೈಶಿಷ್ಟ್ಯಗಳು ಮತ್ತು ಭದ್ರತಾ ಅಪ್ಡೇಟ್ಗಳನ್ನು ಆನಂದಿಸಬಹುದು. ಜೊತೆಗೆ ಸ್ಮಾರ್ಟ್ ಮೋಷನ್, ಗೇಮ್ ಮೋಡ್, ಅಲ್ಟ್ರಾ ಗೇಮ್ ಮೋಡ್ ಮತ್ತು ಹೆಚ್ಚಿನವುಗಳಂತಹ ಕೆಲವು ವಿಶೇಷವಾದ ಫನ್ಟಚ್ OS ವೈಶಿಷ್ಟ್ಯಗಳನ್ನು ಆನಂದಿಸಬಹುದು. ವಿವೋ T2 Pro 5G ದೊಡ್ಡ 4600 mAh ಬ್ಯಾಟರಿಯನ್ನು ಹೊಂದಿದೆ. ಇದು ಇಡೀ ದಿನದ ಭಾರೀ ಬಾಳಿಕೆಗೆ ಇರುತ್ತದೆ. ಫೋನ್ 66 ವ್ಯಾಟ್ ವೇಗದ ಚಾರ್ಜಿಂಗ್ ಅನ್ನು ಸಹ ಬೆಂಬಲಿಸುತ್ತದೆ. ಇದು ಕೇವಲ 35 ನಿಮಿಷಗಳಲ್ಲಿ ಫೋನನ್ನು 0ಯಿಂದ 100%ವರೆಗೆ ಚಾರ್ಜ್ ಮಾಡುತ್ತದೆ. ಇದರರ್ಥ ನೀವು ಬ್ಯಾಟರಿ ಖಾಲಿಯಾಗುವ ಬಗ್ಗೆ ಚಿಂತಿಸಬೇಕಾಗಿಲ್ಲ ಅಥವಾ ನಿಮ್ಮ ಫೋನ್ ಚಾರ್ಜ್ ಮಾಡಲು ದೀರ್ಘಕಾಲ ಕಾಯಬೇಕಾಗಿಲ್ಲ. ವಿವೋ T2 Pro 5G ಇತರ ಕೆಲವು ವೈಶಿಷ್ಟ್ಯಗಳನ್ನು ಹೊಂದಿದ್ದು, ಇದು ಉತ್ತಮ ಸ್ಮಾರ್ಟ್ಫೋನ್ ಆಗಿದೆ. ಇದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಅನ್ನು ಹೊಂದಿದೆ. ಇದರಿಂದ ನಿಮ್ಮ ಫೋನ್ ಅನ್ನು ತ್ವರಿತವಾಗಿ ಮತ್ತು ಸುರಕ್ಷಿತವಾಗಿ ಅನ್ಲಾಕ್ ಮಾಡಬಹುದು. ಇದು ಫೇಸ್ ಅನ್ಲಾಕ್ ಅನ್ನು ಸಹ ಹೊಂದಿದೆ. ಇದು ನಿಮ್ಮ ಮುಖವನ್ನು ಗುರುತಿಸಿ ಅನ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ. ಫೋನ್ ಸ್ಟೀರಿಯೋ ಸ್ಪೀಕರ್ಗಳನ್ನು ಸಹ ಹೊಂದಿದೆ. ಇದು ಜೋರಾಗಿ ಮತ್ತು ಸ್ಪಷ್ಟವಾಗಿ ಧ್ವನಿ ಗುಣಮಟ್ಟವನ್ನು ನೀಡುತ್ತದೆ. ಫೋನ್ 5G ಸಂಪರ್ಕವನ್ನು ಸಹ ಹೊಂದಿದೆ. ಇದು ನಿಮಗೆ ವೇಗವಾದ ಮತ್ತು ಸ್ಥಿರವಾದ ಇಂಟರ್ನೆಟ್ ವೇಗವನ್ನು ನೀಡುತ್ತದೆ. ಫೋನ್ ಡ್ಯುಯಲ್ ಸಿಮ್ ಬೆಂಬಲವನ್ನು ಸಹ ಹೊಂದಿದೆ. ಇದು ಒಂದೇ ಫೋನ್ನಲ್ಲಿ 2 ವಿಭಿನ್ನ ಸಿಮ್ ಕಾರ್ಡ್ಗಳನ್ನು ಬಳಸಲು ನಿಮಗೆ ಅನುಮತಿಸುತ್ತದೆ. ಫೋನ್ ವೈಫೈ 6, ಬ್ಲೂಟೂತ್ 5.3, GPS
ಮತ್ತು NFC-ಯನ್ನು ಸಹ ಹೊಂದಿದೆ. ಇದು ನಿಮಗೆ ವಿವಿಧ ವೈರ್ಲೆಸ್ ಸಂಪರ್ಕ ಆಯ್ಕೆಗಳನ್ನು ಒದಗಿಸುತ್ತದೆ. Vivo T2 Pro 5G ಲೋಹದ ಚೌಕಟ್ಟು ಮತ್ತು ಗಾಜಿನ ಹಿಂಭಾಗದೊಂದಿಗೆ ನಯವಾದ ಮತ್ತು ಸೊಗಸಾದ ವಿನ್ಯಾಸವನ್ನು ಹೊಂದಿದೆ. ಫೋನ್ 176 ಗ್ರಾಂ ತೂಕವನ್ನು ಹೊಂದಿದೆ. ಈ ಫೋನ್ 2 ಬಣ್ಣಗಳಲ್ಲಿ ಲಭ್ಯವಿದೆ, ಕಪ್ಪು ಮತ್ತು ನೀಲಿ. Vivo T2 Pro 5Gಯ ಬೆಲೆ 8GB RAM ಮತ್ತು 128GB ರೂಪಾಂತರಕ್ಕೆ 23,999 ರೂಪಾಯಿ ಮತ್ತು 8GB RAM ಮತ್ತು 256GB ಸ್ಟೋರೇಜ್ ಮಾದರಿಗೆ 24,999 ರೂಪಾಯಿಗೆ ಆನ್ಲೈನ್ ಮಾರ್ಕೆಟ್ಗಳಾದ ಫ್ಲಿಪ್ಕಾರ್ಟ್ ಅಥವಾ ಯಾವುದೇ ರೀಟೇಲ್ ಸ್ಟೋರ್ಗಳಲ್ಲಿ ಲಭ್ಯವಿದೆ. ಇಂದಿನ ವಿಡಿಯೋ ಇದಿಷ್ಟು. Vivo T2 Pro 5G ಸ್ಮಾರ್ಟ್ಫೋನ್ನ ಈ ವಿಮರ್ಶೆಯನ್ನು ನೀವು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನೀವು ಇಷ್ಟಪಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಲ್ಲದೆ ಈ ಫೋನ್ ಬಗ್ಗೆ ನೀವು ಏನು ಯೋಚಿಸುತ್ತಿದ್ದೀರಿ ಮತ್ತು ನೀವು ಇದನ್ನು ಖರೀದಿಸಲು ಯೋಚಿಸುತ್ತಿರುವಿರಾ ಅಥವಾ ಇಲ್ಲವೇ ಎಂಬುದನ್ನು ಕಮೆಂಟ್ಗಳಲ್ಲಿ ನನಗೆ ತಿಳಿಸಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ.